ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರೇ ಇತ್ತ ಗಮನ ಕೊಡಿ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಇದೇನಾ ನೀವು ಕೊಡ್ತಾ ಇರೋ ಮರ್ಯಾದೆ, ಗೌರವ? ಸ್ಮಾರಕ ಭವನದ ಹೊರಗಿಲ್ಲ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ, ಆದ್ರೆ ಒಳಗೆ ಕತ್ಲು. ಕಳೆದ 4 ವರ್ಷದಿಂದ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕಕ್ಕೆ ಇಲ್ಲ ವಿದ್ಯುತ್ ಸಂಪರ್ಕ. ಮನವಿ ಮಾಡಿ ಸಾಕಾಯ್ತು, ಯಾರೊಬ್ಬರು ಸಹಕಾರ ನೀಡ್ತಾ ಇಲ್ಲ. ಸ್ವಾತಂತ್ರ್ಯ ದಿನಾಚರಣೆ ದಿನ ಬರ್ತಾರೆ, ನಾಳೆನೇ ಸಮಸ್ಯೆ ಬಗೆಹರಿಸಬೇಕು ಎಂದು ಅಧಿಕಾರಿಗಳಿಗೆ ಹೇಳ್ತಾರೆ. ಆದ್ರೆ ಮುಂದಿನ ಸ್ವಾತಂತ್ರ್ಯ ದಿನದವರೆಗೂ ಯಾರೂ ಕೂಡ ಇತ್ತ ಸುಳಿಯೋದಿಲ್ಲ. ಭವನದ ಸೂಕ್ತ ನಿರ್ವಹಣೆಗೂ ಅನುದಾನ ಇಲ್ಲ, ವಿದ್ಯುತ್ ಕೂಡ ಇಲ್ಲ. ಈ ದಸರಾಗೆ ಬಂದಾಗ ಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಬೇಕು. 2 ನಿಮಿಷ ಸಮಯ ಸಿಕ್ಕಿದ್ರೆ ಅವರ ಬಳಿ ಮನವಿ ಮಾಡ್ತೀವಿ. ಆದ್ರೆ ಮಳೆ ಬಂದ್ರೆ ಮುಂದಿನ ಮೇಲ್ಚಾವಣಿ ಸೋರುತ್ತೆ. ಎಲ್ಲರದು ಕೇವಲ ಭರವಸೆ ಅಷ್ಟೇ, ಯಾರು ಸಹಾಯ ಮಾಡೋಲ್ಲ. ಸ್ವಾತಂತ್ರ್ಯ ಹೋರಾಟಗಾರರ ಭವನದ ಸೆಕ್ರೆಟರಿ ರವಿ ಬೇಸರ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಸ್ಮಾರಕ ಭವನದೊಳಗೆ ಲೈಟ್ ಇಲ್ಲ, ಎಲ್ಲ ಹಾಕಿ ಏನು ಉಪಯೋಗ, ಒಳಗೆ ಕರೆಂಟ್ ಇಲ್ಲ ಅಂತ. ಈ ಸ್ವತಂತ್ರ ಹೋರಾಟಗಾರ ಉದ್ಯಾನವನ ಅನ್ನೋದು ಸ್ವತಂತ್ರ ಹೋರಾಟಗಾರದಿಂದ ಹೆಸರು ಬಂದಿದ್ದು ಉದ್ಯಾನವನಕ್ಕೆ. ಅದು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿದ್ರೆ ಇಲ್ಲಿ 4 MLA ಕ್ಷೇತ್ರಗಳಿವೆ. ಒಂದು ಚಾಮರಾಜ, ಒಂದು KR, ಒಂದು ನರಸಿಂಹರಾಜ, ಒಂದು ಚಾಮುಂಡೇಶ್ವರಿ. ಇಷ್ಟು ಜನ MLAಗಳು ಒಟ್ಟುಗೂಡಿ ಇದನ್ನು ಉಳಿಸ್ಕೋಬೇಕು ಅಂತ ಎಷ್ಟೋ ಸರ್ತಿ ಕೇಳ್ಕೊಂಡಿದ್ದೀವಿ. ಇಲ್ಲಿ ಇವಾಗ ಒಂದು 3-4 ವರ್ಷದಿಂದ ಕರೆಂಟೇ ಇಲ್ಲ, ನೀರು ಬರ್ತಿರಲಿಲ್ಲ. ನೀರನ್ನು ನಾವೇ ಹಿಂದ್ಗಡೆ ಲೈನ್ ಇದೆ, ಮೇನ್ ಲೈನು, ಅಲ್ಲೇನು ಪೈಪ್ ಹೋಗಿದೆ ಆಗೋದಿಲ್ಲ ಅಂತ ನಾವೇ ಎಳಿಸ್ಕೊಂಡು ನಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದ ಯೋಗಾನಂದ್ ಅವರು ಅದಕ್ಕೆ ಕೈ ಹಾಕಿ ಮಾಡಿದ್ರು. ನಮಗೆ ಸರ್ಕಾರದಿಂದ ಯಾವ ಅನುದಾನವೂ ಸಿಗ್ತಿಲ್ಲ. ಒಂದು DC ಹತ್ರ ಎಷ್ಟೋ ಸತಿ ಹೋಗಿ ಕೇಳ್ಕೊಂಡಿದ್ವಿ. ಆಯಿತು, ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ರಾಜಕಾರಣಿಗಳು ಇದಕ್ಕೆ ಕೈ ಜೋಡಿಸಿದ್ರೆ ಕರೆಂಟ್ ಹೋಗಿ ಸುಮಾರು 4 ವರ್ಷದಿಂದ ಇಲ್ಲ ಕರೆಂಟ್ ಇಲ್ಲ. 4 ವರ್ಷದಿಂದ ಕರೆಂಟ್ ಇಲ್ಲ. ಬಿಲ್ಡಿಂಗು ಸ್ವಲ್ಪ ರಿನೋವೇಟ್ ಮಾಡಬೇಕು. ರಿನೋವೇಟ್ ಅಂದರೆ ಸ್ವಲ್ಪ ನೀರೆಲ್ಲ ಸೋರುತ್ತೆ, ಅದಕ್ಕೆಲ್ಲ ಕ್ಲೀನಾಗೆಲ್ಲ ಮಾಡಿಕೊಡ್ಬೇಕು. ಪ್ರತಿ ವರ್ಷ ನಮ್ಗೆ ಅನುದಾನ ಕೊಡಲಿ. ನಮಗೆ ಸಾಥ್ ಕೊಡೋಕ್ಕೆ ಸರಿಯಾದ ವ್ಯಕ್ತಿಗಳು, ಜನಪ್ರತಿನಿಧಿಗಳು ನೀವು ಹೇಳೋ ಪ್ರಕಾರ ನಮ್ಗೆ ಸಾಥ್ ಕೊಟ್ಟರೆ ಸರಿಯಾದವರು ಬಂದು ಮುಂದೆ ಇದನ್ನು ನಡ್ಸ್ಕೊಂಡು ಹೋಗ್ಬೋದು ಅಂತ. ಅದ್ರ ಜೊತೆಗೆ ಸರ್ಕಾರನು ನಮ್ಮ ಕಡೆ ಗಮನ ಕೊಟ್ಟರೆ ತುಂಬ ಉತ್ತಮ. ಈಗಲಾದರೂ DK ಶಿವಕುಮಾರ್ ಬಂದಿದ್ದಾರೆ. DK ಶಿವಕುಮಾರ್ನವ್ರನ್ನ ನೋಡಿ ನಮ್ಮ ತೊಂದರೆಗಳನ್ನ ಹೇಳ್ಕೊಳ್ಳೋಣ ಅಂತ ಇದ್ದೀವಿ. ಈಗ ತಾನೇ ಅವ್ರದ್ದು 2 ತಿಂಗಳಾಗಿದೆ, ಆಗ್ಬಿಡಲಿ. ಅಕಸ್ಮಾತ್ ದಸರಾಗೆ ಬಂದರೆ ಏನಾದರೂ ಸಿಕ್ಕಿದ್ರೆ ಅವ್ರ ಜೊತೆ ಕೂತು ಒಂದು 2 ನಿಮಿಷ ಆದರೂ ಮಾತಾಡೋಣ ಅಂತ ಆಲೋಚನೆ ಮಾಡಿದ್ದೀವಿ ನಾವೆಲ್ಲ ಸೇರಿಕೊಂಡು.